ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಾರ್ಡರ್ ಸ್ಯಾರಿನ ಹೊರತುಪಡಿಸಿ ನನ್ನ ಹತ್ರ ಇರೋ ಬಾಕಿ ಸೀರೆಗಳನ್ನೆಲ್ಲ ತೋರಿಸ್ತೀನಿ. ಬಾರ್ಡರ್ ಸ್ಯಾರಿರೋ ಒಂದು 7ರಿಂದ 8 ಇರ್ಬೋದು ಅಷ್ಟೇ. ಅದನ್ನ ನಾನು ನೆಕ್ಸ್ಟ್ ಯಾವತ್ತಾದ್ರೂ ತೋರಿಸ್ತೀನಿ. ಈಗ ಬಾರ್ಡರ್ ಸ್ಯಾರಿ ಬಿಟ್ಟು ಬೇರೆ ಯಾವುದೆಲ್ಲ ಸೀರೆ ಇದೆ ನನ್ನ ಹತ್ರ ಅಂತ ತೋರಿಸ್ತೀನಿ. ಅಷ್ಟೊಂದೇನಿಲ್ಲ, ಇರೋದ್ರಲ್ಲಿ ಎಷ್ಟಿದೆ ಮತ್ತೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದರಲ್ಲಿ ಕೆಲವೊಂದು ನಾನು ಮೀಶೋದಲ್ಲಿ ತಗೊಂಡಿರೋದು ಇರುತ್ತೆ. ಸೊ ನಿಮಗೆ ಬೇಕಂದ್ರೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಫಸ್ಟ್ ಸ್ಯಾರಿ ಯಾವುದು ಅಂತ ತಿಳಿಸ್ತೀನಿ. ಫಸ್ಟ್ ಸ್ಯಾರಿ, ಈ ಸ್ಯಾರಿ ನೋಡ್ರೆ ನಿಮ್ಗೆ ಅನ್ಸ್ತಿರ್ಬೋದು ತುಂಬಾ ಓಲ್ಡ್ ಸ್ಯಾರಿ ತರ ಕಾಣಿಸ್ತಿದ್ಯಲ್ಲ ಅಂತ. ಇದು ಓಲ್ಡ್ ಸ್ಯಾರಿನೇ. ಇದು ನನ್ನ ಸ್ಯಾರಿ ಅಲ್ಲ, ನಮ್ಮ ಮಮ್ಮಿ ಸ್ಯಾರಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನಮ್ಮ ಅಪ್ಪಂದು ತಮ್ಮನ ಮದ್ವೆಗೆ ಅಂದ್ರೆ ನಮ್ಮ ಚಿಕ್ಕಪ್ಪನ ಮದ್ವೆಗೆ ತಗೊಂಡಿದ್ದು. ಇದು ಸುಮಾರು 27 ವರ್ಷ ಹತ್ತತ್ರ ಆಗಕ್ಕಾಯ್ತು. ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು ಅಂತ ನಮ್ಮ ಮಮ್ಮಿ ಹತ್ರ ನಾನು ಇಸ್ಕೊಂಡ್ ಬಂದೆ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಸ್ಯಾರಿ, ತುಂಬಾನೇ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಬಾರ್ಡರ್ ನೋಡಿ, ಅವಾಗೆಲ್ಲ ಯಾವ ರೀತಿಯಾಗಿ ಸ್ಯಾರಿ ಇತ್ತು ಅಂತ. ಇದನ್ನ ವೇರ್ ಮಾಡಿಲ್ಲ, ಯಾವಾಗಾದ್ರು ವೇರ್ ಮಾಡಿದಾಗ ವಿಡಿಯೋ ಮಾಡಿ ಹಾಕ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದಕ್ಕೆ 27 ವರ್ಷ ಆಗಿರ್ಬೋದು. ಎಷ್ಟು ಸಕ್ಕದಾಗಿದೆ ನೋಡಿ. ಅವಾಗಿನ ಕಾಲದಲ್ಲಿ ಬರೋ ತರ ಸ್ಯಾರಿ ಇವಾಗಂತೂ ಬರೋದೇ ಇಲ್ಲ. ಇದರ ಪಲ್ಲು ತೋರಿಸ್ತೀನಿ. ಇದ್ರ ಬ್ಲೌಸ್ ನಮ್ಮ ಮಮ್ಮಿ ಹೊಲ್ಸ್ಕೊಂಡಿದ್ರು, ಸದ್ಯಕ್ಕೆ ಅದು ಸಿಗ್ಲಿಲ್ಲ. ಒಂದ್ ಸೆಕೆಂಡ್. ಎಸ್, ಇದೇ ನೋಡಿ ಪಲ್ಲು. ಎಷ್ಟು ಸಕ್ಕದಾಗಿ ರಿಚ್ ಲುಕ್ ಕೊಡ್ತಿದೆ ಅಲ್ವಾ ನೋಡಿ. ಇದು ಬಾರ್ಡರು, ಪಲ್ಲು ತುಂಬಾನೇ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಇದ್ರ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಸಕ್ಕದಾಗಿದೆ. ಅಂಡ್ ಮಧ್ಯದಲ್ಲಿ ಒಂದೊಂದು ಬುಟ್ಟಸ್ ಕೂಡ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ. ಇದೂ ಕೂಡ ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಒಂದ್ 3-4 ವರ್ಷದ ಹಿಂದೆ. ನೋಡ್ತಾ ಇದ್ದೀರಲ್ಲ, ಇದನ್ನ ಆಕ್ಚುಲಿ ರಾಧಾರಮಣ ಸ್ಯಾರಿ ಅಂತ ಏನೋ ಕರೀತಾರೆ, ಅಷ್ಟು ಕ್ಲಾರಿಟಿ ನನಗೆ ಗೊತ್ತಿಲ್ಲ. ನೋಡಿ ಎಷ್ಟು ಸಕ್ಕದಾಗಿದೆ. ಪಿಂಕ್ ಕಲರು ತುಂಬಾನೇ ಚೆನ್ನಾಗಿದೆ. ಮಧ್ಯದಲ್ಲಿ ಈ ರೀತಿಯಾಗಿ ಡಿಸೈನ್ಸ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್, ಬ್ಲೂ ಕಲರ್ ಪ್ರತಿಯೊಂದು ಇದೆ ಇದರಲ್ಲಿ. ಹೇಗಿರುತ್ತೆ ಸೀರೆ, ತುಂಬಾನೇ ಸಕ್ಕದಾಗಿದೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ಈ ರೀತಿ ಬುಟಸ್ ದೊಡ್ಡದಾಗಿ ಡಿಸೈನ್ ಇದೆ, ಕೆಳಗಡೆ ಸ್ವಲ್ಪ ದೊಡ್ಡ ಡಿಸೈನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಸ್ಯಾರಿ ಬಂದ್ಬಿಟ್ಟು. ಇದಕ್ಕೆ ಅವಾಗ ಅಮೌಂಟ್ ಕೂಡ ನಾನು ಹೇಳ್ಬಿಡ್ತೀನಿ ಯಾವ್ದಾವ್ ಸ್ಯಾರಿಗೆ ಎಷ್ಟೆಷ್ಟು ಅಂತ. ಇದನ್ನ ನಾವು ಅವಾಗ ತಗೊಂಡಾಗ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಸೊ ಇದಕ್ಕೆ 1,500 ರೂಪಾಯಿ ಆಯ್ತು. ಬ್ಲೌಸ್ ಬಂದು ನೀವಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಈ ಬ್ಲೌಸ್ನ. ತುಂಬಾನೇ ಸಕ್ಕದಾಗಿದೆ ಈ ಬ್ಲೌಸ್ ಬಂದು. ಬೋಟ್ ನೆಕ್, ಸ್ಲೀವ್ಸ್ ಈ ರೀತಿಯಾಗಿ, ಬ್ಯಾಕ್ ಡಿಸೈನ್ ಬಂದು ಈ ರೀತಿಯಾಗಿದೆ. ಐರನ್ನೇ ಮಾಡಿಲ್ಲ, ಐರನ್ ಮಾಡ್ಬೇಕು ಫಸ್ಟು. ತುಂಬಾ ದಿನ ಆಯ್ತು ಹಾಕೊಂಡು. ಸೊ ನೋಡಿ ಈ ರೀತಿಯಾಗಿ ಬ್ಲೌಸ್ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಅಷ್ಟೇ ಪಿಂಕ್, ಆದ್ರೆ ಬೇಬಿ ಪಿಂಕ್. ಇದು ತುಂಬಾನೇ ಡಾರ್ಕ್ ಪಿಂಕ್ ಏನಲ್ಲ, ತುಂಬಾನೇ ಸಕ್ಕತ್ತಾಗಿದೆ. ಇದೊಂಥರ ಫ್ಯಾನ್ಸಿ ಸ್ಯಾರಿ ತರ ಇದೆ ಮಾತ್ರ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಾತ್ರ. ನನಗಂತೂ ತುಂಬಾನೇ ಇಷ್ಟ ಈ ಸೀರೆ. ನಾನು ಸೀರೆ ಹಾಕೊಂಡಿರೋದು ಏನಾದ್ರು ಫೋಟೋಸ್ ಇದ್ರೆ ಪಕ್ಕದಲ್ಲಿ ಬೇಕಾದ್ರೆ ಆಡ್ ಮಾಡಿರ್ತೀನಿ ನೋಡಿ. ಇದು ನೋಡಿ ಎಷ್ಟು ಸಕ್ಕದಾಗಿದೆ ಅಂತ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇದು ನೋಡಿ, ಇದೇ ಸಕ್ಕತ್ತಾಗಿದೆ. ಇದು ಈ ಡಿಸೈನ್ ಬಂದು ಕೆಳಗಡೆ ಸ್ವಲ್ಪ ಹಾಫ್ ಸ್ಯಾರಿಗಿರುತ್ತೆ, ಮಿಕ್ಕಿ ಸ್ಯಾರಿ ಈ ರೀತಿಯಾಗಿ ಪ್ಲೈನ್ ಆಗಿರುತ್ತೆ. ಇದು ಕೂಡ ತುಂಬಾನೇ ಸಕ್ಕತ್ತಾಗಿದೆ. ಇದಕ್ಕೆ ಸ್ಯಾರಿ ಬಂದು ಈ ಸ್ಯಾರಿ, ಇದಂತೂ ತುಂಬಾನೇ ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ. ಇದರ ಬಾರ್ಡರ್ ನೋಡಿ, ಸಿಂಪಲ್ ಸ್ಮಾಲ್ ಬಾರ್ಡರು. ಇನ್ನೆಲ್ಲ ಸ್ಯಾರಿ ಫುಲ್ ಇದೇ ರೀತಿ ಪ್ಲೈನ್ ಬರುತ್ತೆ. ಬಾರ್ಡರ್ ಮಾತ್ರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬಾನೇ ಸಕ್ಕದಾಗಿದೆ. ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾನೇ ಇಷ್ಟ ಈ ಸ್ಯಾರಿ. ಫುಲ್ ಪ್ಲೈನ್ ಇದೆ,
ಹಾಗೆ ಬಾರ್ಡರ್ ಮಾತ್ರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ಇದಕ್ಕೆ 1300 ರೂಪಾಯಿ. ಹುಣಸೂರಲ್ಲೇ ತಗೊಂಡಿರೋದು 1300 ರೂಪಾಯಿ. ಫ್ರಂಟಿಗೆ ಈ ಥರ ವೆಲ್ವೆಟ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಹಾಗೆ ಇಲ್ಲೂ ಕೂಡ ಹಾಗೆ ಬ್ಯಾಕಲ್ಲೂ ಕೂಡ ನೋಡಿ ಈ ರೀತಿಯಾಗಿ ಫುಲ್ ಬಟನ್ಸ್ ಬರುತ್ತೆ ಬ್ಯಾಕಿಗೆ. ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಬ್ಯಾಕಲ್ಲಿ ಈ ರೀತಿ ಬಟನ್ಸ್ ಆಗಿರುತ್ತೆ. ಹಾಗೆ ಮುಂದೆ ಈ ರೀತಿಯಾಗಿ ಕಾಣುತ್ತೆ. ಫುಲ್ ಫ್ಯಾನ್ಸಿ ಲುಕ್ ಕೊಡುತ್ತೆ. ಯಾವ್ದಕ್ಕಾದ್ರೂ ಇದನ್ನ ಮಿಸ್ ಮ್ಯಾಚ್ ಕೂಡ ಮಾಡ್ಕೊಳ್ಬಹುದು. ಇದು ನಾನು ಫಸ್ಟ್ ಟೈಮ್ ನನಗೆ ಅಂತ ಸೀರೆ ತಗೊಂಡಿದ್ದಂದ್ರೆ ಈ ಸೀರೆನೇನೆ. ಸಿಂಪಲ್ ಸ್ಯಾರಿ ಆಯ್ತಾ, ಗ್ರ್ಯಾಂಡ್ ಏನಿಲ್ಲ. ಫಸ್ಟ್ ಬ್ಲೌಸ್ ತೋರಿಸ್ಬಿಡ್ತೀನಿ ನೋಡಿ. ಬ್ಲೌಸ್ ಬಂದು ಈ ರೀತಿ, ಇದು ಕೂಡ ಬೋಟ್ ನೆಕ್, ಬಟ್ ಸ್ಲೀವ್ಸ್ ಆಫ್ ಕೊಡ್ಸಿದೀನಿ. ಅವಾಗ ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ತರ ಸ್ಯಾರೀಸ್ ಬಂದು. ಎಷ್ಟು ಜನ ಎಲ್ಲರ ಹತ್ರನೂ ಈ ಸೀರೆ ಇದ್ದೇ ಇರುತ್ತೆ. ಕಲರ್ ಚೇಂಜ್ ಆಗಿರ್ಬೋದು ಅಷ್ಟೇ, ಬಟ್ ಸೀರೆ ಇದ್ದೇ ಇರುತ್ತೆ. ಇದಕ್ಕೆ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ, ನಾವು ಅವಾಗಲೇ ಬುಕ್ ಮಾಡ್ಕೊಳ್ಬಿಟ್ವಿ. 500 ರೂಪಾಯಿ ಕೊಟ್ವಿ. ಆಮೇಲೆ ನೋಡಿದ್ರೆ 300, 200 ಆ ರೀತಿ ಸಿಗಕ್ಕೆಲ್ಲ ಸ್ಟಾರ್ಟ್ ಆಗೋಯ್ತು. ಇದು ಮೀಶೋದಲ್ಲೇ ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ ಸಿಂಪಲ್ ಸ್ಯಾರಿ, ವೇರ್ ಮಾಡಿದಾಗಂತೂ ತುಂಬಾನೇ ಸಕ್ಕತ್ತಾಗಿ ಕಾಣುತ್ತೆ. 500 ರೂಪಾಯಿ ಪೇ ಮಾಡಿರೋದು ಇದಕ್ಕೆ. ಅದು ಪ್ರೈಸ್ ಬಂದು ಮರ್ತೋಗ್ಬಿಟ್ಟಿದೆ. ಸ್ಯಾರಿ ಬಂದು ಈ ಸ್ಯಾರಿ ಫುಲ್ಲು ಬನಾರಸಿ ಸ್ಯಾರಿ ಅಂತಾರಲ್ಲ, ಆ ರೀತಿ ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ. ಇದು ನೋಡಿ ಕಾಂಬಿನೇಷನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ, ತುಂಬಾನೇ ಸಕ್ಕತ್ತಾಗಿದೆ. ಮತ್ತೆ ಇದು ಫುಲ್ಲು ಕಂಪ್ಲೀಟ್ ಆಗಿ ಈ ರೀತಿಯಾಗಿದೆ. ಪಲ್ಲು ಬಂದು ಎಲ್ಲ ಸೇಮ್ ಟು ಸೇಮ್ ಈ ರೀತಿಯಾಗಿದೆ. ಆ್ಯಂಡ್ ಈ ರೀತಿಯಾಗಿದೆ. ಚೆನ್ನಾಗಿದೆ ಕಮೆಂಟ್ ಮಾಡಿ. ಬಾರ್ಡರ್ ಈ ರೀತಿಯಾಗಿದೆ. ಇದಕ್ಕೆ ನಾವು 700 ರೂಪೀಸ್ ಏನೋ ಪೇ ಮಾಡಿರೋದು. ಬ್ಲೌಸ್ನ ತುಂಬಾನೇ ಸಿಂಪಲ್ ತೋರಿಸ್ತೀನಿ. ಏನಿಲ್ಲ, ಈ ಥರ ಮುಂದೆ ಕೊಟ್ಟು ಈ ರೀತಿ ಸ್ಲೀವ್ಸು, ಹಾಗೆ ಬ್ಯಾಕಲ್ಲಿ ಈ ರೀತಿ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಈ ಸ್ಯಾರಿದು ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಇದು ಹಲ್ದಿ ಫಂಕ್ಷನ್ಸ್ಗೆಲ್ಲ ತುಂಬಾನೇ ಸಖತ್ತಾಗಿರುತ್ತೆ. ಫುಲ್ ಪ್ಲೇನ್ ಎಲ್ಲೋ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಅನ್ಸುತ್ತೆ ಮೀಶೋ ಕಲೆಕ್ಷನ್ಸ್ ಅಲ್ಲಿ. ನೋಡಿ ಫುಲ್ ಪ್ಲೇನ್, ಇದೇನಿಲ್ಲ, ಫುಲ್ ಯೆಲ್ಲೋ ಕಲರ್ ಫುಲ್ ಪ್ಲೇನ್ ಬರುತ್ತೆ. ವೆಲ್ವೆಟ್ದು ಈ ರೀತಿಯಾಗಿದೆ. ಚೆನ್ನಾಗಿದೆ, ಏನಿಲ್ಲ. ತುಂಬಾ ಜನಕ್ಕೆ ಇಷ್ಟವಾದಂತಹ ಸೀರೆ ಬಂದು ಈ ಸೀರೆನೆ. ಇದನ್ನ ನಾನು ನಂಜನಗೂಡ್ಗೆ ಹಾಕೊಂಡೋಗಿದ್ದೆ ಗೌರಿ ಹಬ್ಬದಲ್ಲಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ರಿ ಈ ಸ್ಯಾರಿನ. ಇದು ಮೈಸೂರಲ್ಲಿ ತಗೊಂಡಿದ್ದು. ಈ ಸ್ಯಾರಿಗೆ ನಾವು 800 ರೂಪಾಯಿ, 800 ರೂಪೀಸ್ ಪೇ ಮಾಡಿದ್ವಿ. 800 ರೂಪಾಯಿ ಅಂತ ಅನ್ಸೋದೇ ಇಲ್ಲ ಅಲ್ವಾ, ಎಷ್ಟು ಸಕ್ಕತ್ತಾಗಿದೆ ನೋಡಿ. ಬಾರ್ಡರ್ ಮಾತ್ರ ಚಿಂದಿ ಅಂತಾನೆ ಹೇಳ್ಬೋದು, ಅಷ್ಟು ಸಕ್ಕತ್ತಾಗಿದೆ ಬಾರ್ಡರು. ಸ್ಯಾರಿ ಎಲ್ಲ ಸೇಮ್ ಇದೇ ರೀತಿ ಬರುತ್ತೆ. ಪಲ್ಲು ನೋಡಿ ಈ ರೀತಿಯಾಗಿದೆ, ಸಕ್ಕತ್ತಾಗಿದೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮಾತ್ರ. ಸಕ್ಕತ್ತಾಗಿದೆ ಅಲ್ವಾ, ತುಂಬಾನೇ ಇಷ್ಟ ಆಯ್ತು. ಮೈಸೂರಲ್ಲಿ ತಗೊಂಡಿದ್ದು. ಬರೀ 800 ರೂಪಾಯಿ ವರ್ತ್ ಅಂತ ಅನ್ಸುತ್ತೋ. ಸ್ಕರ್ಟ್ ಬರುತ್ತೆ, ಹಾಗೆ ಇಲ್ಲಿ ಸ್ಲೀವ್ಸ್ ಈ ರೀತಿ ಇದೆ. ಆ್ಯಂಡ್ ಬ್ಯಾಕು ಈ ರೀತಿ. ಅದು ಬಟನ್ಸ್ ಹಾಕಿದ್ರೇ ಗೊತ್ತಾಗಲ್ಲ. ಬ್ಯಾಕು ಈ ರೀತಿ ಡಿಸೈನ್ಸ್ ಇದೆ. ಈ ತ್ರಿಭುಜ ಆಯ್ತಾ, ಆ ರೀತಿ ಡಿಸೈನ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ. ಇದು ಬ್ಲೌಸ್ ಕೂಡ ಇನ್ನೂ ವೇರ್ ಮಾಡಿಲ್ಲ, ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ ಇದನ್ನೆಲ್ಲ ಹಾಕೊಳ್ಳೋಕೆ ಅಂತ. ಇದು ಅಷ್ಟೇ ತುಂಬಾನೇ ಸಿಂಪಲ್ ಸ್ಯಾರಿ. ಇದನ್ನು ಕೂಡ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತಿದ್ದೆ. ಸಿಂಪಲ್ ಡಿಸೈನ್ ಬಂದು ಈ ರೀತಿ ನೋಡಿ, ಈ ರೀತಿ ಇದೆ. ಸ್ಲೀವ್ಸ್ ಮಾಮೂಲಿ ಈ ರೀತಿ ಸಿಂಪಲ್ ಆಗಿ ಸ್ಟಿಚ್ ಆಗಿದೆ. ಫುಲ್ಲು ಬ್ಲ್ಯಾಕ್ ಸ್ಯಾರಿ. ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಆವಾಗ ಇದಕ್ಕೆ 550 ರೂಪಾಯಿನೋ ಪೇ ಮಾಡಿದ್ದೆ. ಫುಲ್ಲು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಸ್ಯಾರಿ. ಬ್ಲೌಸ್ಗೆ ದುಡ್ಡು ಅಂತ ಹೇಳ್ಬೋದು, ಸ್ಯಾರಿಗಿನ್ನ. ಬ್ಲೌಸ್ ಈ ರೀತಿ ಇದೆ. ಹಾಗೆ ಬ್ಯಾಕ್ ಬಟನ್ಸ್ ಇದೆ. ಮುಂದೆ ಇಲ್ಲಿ ಬೆಲ್ಟ್ ತರ ಕೊಟ್ಟಿದ್ದಾರೆ. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ ಇದು. ಒಂದು ನಿಮಿಷ, ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕೊಂಡಿದ್ದೆ ಬೀಟ್ರೂಟದ್ದು, ನಮ್ಮ ಅಣ್ಣಂದು ಬೀಟ್ರೂಟದ ಫಂಕ್ಷನ್ಗೆ. ತುಂಬ ಜನ ಇಷ್ಟಪಟ್ಟರು ಈ ಸೀರೆನ ನಾನು ಹಾಕೊಂಡಾಗ. ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಇದೆ.
ಪಲ್ಲು ಬಂದು ಸೇಮ್ ಈ ರೀತಿ ಲೈನ್ಸ್ ಪಲ್ಲು ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸಖತ್ತಾಗಿದೆ ಅಲ್ವಾ? ಈ ರೀತಿ ಡಿಸೈನ್ ಏನಿಲ್ಲ, ಎಲ್ಲ ಮೇಲ್ ಕೊಟ್ಕೊಳ್ಳೋದನ್ನ ಫುಲ್ ಕೆಳಗೆ ಕಟ್ಕೊಳ್ಳೋ ಥರ ಕೊಡ್ಸಿದ್ದೀನಿ. ಬ್ಯಾಕಲ್ಲಿ ಈ ರೀತಿ ಡಿಸೈನು, ಹಾಗೆ ಸ್ಲೀವ್ಸ್ ಬಂದು ಈ ರೀತಿ. ಇದಕ್ಕೂ ಅಷ್ಟೇ ಪ್ರಿನ್ಸಸ್ ಕಟ್ಟು. ನೋಡಿ ಪ್ರಿನ್ಸಸ್ ಕಟ್ಟು ತುಂಬಾನೇ ಚೆನ್ನಾಗಿದೆ. ಇದನ್ನು ಕೂಡ ತುಂಬಾನೇ ಹಳೇ ಸ್ಯಾರಿ. ಎಷ್ಟು ವೆಯ್ಟ್ ಇದೆ ಗೊತ್ತಾ? ನಾನು ಎಲ್ಲ ಸ್ಯಾರಿಗಿಂತ ಈ ಸ್ಯಾರಿ ತುಂಬಾನೇ ವೆಯ್ಟ್ ಇದೆ. ನೋಡಿ ಈ ಥರ ಬಾರ್ಡರ್ ನೋಡಿ, ಸಕ್ಕತ್ತಾಗಿದೆ ಸ್ಯಾರಿ. ಒಂಥರ ಕಾಟನ್ ಸಿಲ್ಕ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ವೇರ್ ಮಾಡಿಲ್ಲ, ವೇರ್ ಮಾಡಿದಾಗ ತೋರಿಸ್ತೀನಿ. ಪಲ್ಲು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ಕಡೆ ಬಾರ್ಡರ್ ನೋಡಿ ಎಷ್ಟು ಸಕ್ಕತ್ತಾಗ್ಬಿಟ್ಟಿದ್ದಾರೆ ಫ್ಲವರ್ ಆಗಿ ಎಲ್ಲ. ಇದು ಎಮೋಷ್ನಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ನಮ್ಮ ಅವ್ವನ ಸೀರೆ. ಅವ್ವ ಅಂತ ಅಂದ್ರೆ ನಮ್ಮ ಮಮ್ಮಿದು ಅಮ್ಮ, ನಾನು ಅವ್ವ ಅಂತಾನೆ ಕರೆಯೋದು, ಅಜ್ಜಿ ಅಂತ ಏನು ಕರಿತಿರ್ಲಿಲ್ಲ. ಬಟ್ ಇವಾಗ ನಮ್ಮ ಅವ್ವ ಇಲ್ಲ, ನಮ್ಮ ಅವ್ವ ನೆನಪಕ್ಕೋಸ್ಕರ ಈ ಸೀರೆನ ತಂದು ಇಟ್ಕೊಂಡಿದ್ದೀನಿ. ನೋಡಿ ಇದು ಅಷ್ಟೇ ಮೈಸೂರು ಸಿಲ್ಕ್ ಥರನೇ ಫುಲ್ಲು ಸಕ್ಕತ್ತಾಗೈತೆ ಈ ಸ್ಯಾರಿ. ನೋಡ್ತಾ ಇದ್ದೀರಲ್ವಾ? ಇದನ್ನ ಹಾಕೊಂಡಿದ್ದೀನಿ ಟೆಂಪಲ್ಗೆ ಹೋಗ್ಬೇಕಾದ್ರೆ. ನಾನು ಜಾಸ್ತಿ ದಿನ ಇದನ್ನ ಇಡೋಕ್ಕಾಗಲಿಲ್ಲ, ವೇರ್ ಮಾಡಲೇಬೇಕು ಅಂತಿತ್ತು, ವೇರ್ ಮಾಡಿಬಿಟ್ಟೆ. ಆ್ಯಂಡ್ ಇದ್ರ ಪಲ್ಲು ನೋಡಿ ಈ ರೀತಿಯಾಗಿದೆ. ಸಾಫ್ಟ್ ಸ್ಯಾರಿ ಬಂದು ಇದು ತುಂಬಾನೇ ಸಾಫ್ಟ್. ಡಿಸೈನ್ ನೋಡಿ ಬಾರ್ಡರ್. ಈ ಥರ ಕಾಂಬಿನೇಷನ್ ಎಲ್ಲರೂ ನಿಮ್ಗೆ ಸಿಗುತ್ತಾ? ಎಲ್ಲೋ ವಿತ್ ಬ್ರೌನ್ ಹೇಳಿ, ಕಾಂಬಿನೇಷನ್ ಸಿಗುತ್ತಾ ಈ ಥರ? ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಸ್ಯಾರಿ ಬಂದು ಈ ಸೀರೆ ಅಮೃತ ಗೌಡ ಸೀರೆ ಅಂತಾನೆ ಫೇಮಸ್ ಆಗಿತ್ತು. ಇದು ಬಂದು ಸೊ ಇದನ್ನು ತಗೊಂಡಿದ್ದೆ. ಇದೇನು ಪಲ್ಲು ಏನು ತೋರ್ಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಎಲ್ಲರೂ ಕೂಡ ಆಲ್ಮೋಸ್ಟ್ ನೋಡಿರ್ತೀರ, ಅಲ್ಲ ಎಲ್ಲರೂ ಮನೆಯಲ್ಲೂ ಈ ಥರದೊಂದು ಸ್ಯಾರಿ ಇದ್ದೇ ಇರುತ್ತೆ. ಈ ರೀತಿಯಾಗಿದೆ, ತುಂಬಾನೇ ಸಕ್ಕತ್ತಾಗಿದೆ. ಇದನ್ನು ಕೂಡ ಈಗೆಲ್ಲ ಮರ್ಚಿಡ್ಬೇಕು, ಅದೇನೇ ದೊಡ್ಡ ಕೆಲಸ. ನಿಮ್ಗೆ ನೋಡಿ, ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಹಿಂಗೆ ಗೋಜಿ ಇಟ್ಟಿರ್ತೀನಿ. ಈಗೆಲ್ಲ ಅದನ್ನೆಲ್ಲ ರೆಡಿ ಮಾಡಬೇಕು. ತೋರಿಸ್ತೀನಿ ಯಾವ ರೀತಿ ಗೋಜಿ ಇಟ್ಟಿದ್ದೀನಿ ಅಂತ. ನೋಡಿ ಇದೊಂದು ಸ್ಯಾರಿ ₹100 ಏನೋ ಕೊಟ್ಟಿದ್ದೀನಿ. ಪ್ಯೂರ್ ಮೈಸೂರು ಸಿಲ್ಕ್ ಏನು ಅಲ್ವಲ್ಲ, ಪ್ಯೂರ್ ಮೈಸೂರು ಸಿಲ್ಕ್ ತಗೊಳ್ಳೋಷ್ಟು ಇನ್ನೂ ದೊಡ್ಡವರಾಗಿಲ್ಲ. ಅಂತ ಕಾಲ ಬಂದಾಗ ತಗೊಳ್ತೀವ. ಬ್ಲೌಸು ಅಷ್ಟೇ ತುಂಬಾನೇ ಸಿಂಪಲ್ ಆಗಿ ಹೊಲಿಸಿದ್ದೀನಿ, ಏನಂತದೇನಿಲ್ಲ. ಸ್ಲೀವ್ಸ್ ಬಂದು ಈ ರೀತಿ ಸಿಂಪಲ್ ಬ್ಲೌಸ್, ಏನಿಲ್ಲ. ಕಾಟನ್ ಸ್ಯಾರಿ. ಇದನ್ನ ಇನ್ನೂ ಕೂಡ ನಾನು ವೇರ್ ಮಾಡಿಲ್ಲ. ವೇರ್ ಮಾಡೋ ಟೈಮ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ನೋಡಿ ಚೆನ್ನಾಗಿದೆಯಾ? ಟಿಶ್ಯೂ ಅಂದ್ರೆ ಫುಲ್ ರಫ್ ಏನಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸಕ್ಕತ್ತಾಗಿದೆ ಅಲ್ವಾ? ಇದು ವೇರ್ ಮಾಡ್ತೀನಿ ಇದನ್ನೆಲ್ಲ ಒಂದಿನ. ಚೆನ್ನಾಗಿದೆ ಅಲ್ವಾ? ಫುಲ್ ನಮ್ಮ ಹಳ್ಳಿ ಹುಡುಗಿಯನ್ನ ಹೆಸರಿಗೆ ಹಳ್ಳಿ ವೆದರೇ ಇದೆ ಇಲ್ಲೆಲ್ಲ ಪೂರ್ತಿ. ಬಂದು ನೆಕ್ಸ್ಟ್ ಇದು ನಮ್ಮ ಮಮ್ಮಿ ಕೊಟ್ಟಿದ್ದು ಇವಾಗ ರೀಸೆಂಟಾಗಿ ಮೊನ್ನೆ ಇದನ್ನ ಹಾಕೊಂಡು ನೀನು ಒಂದು ರೀಲ್ಸ್ ಮಾಡು ಅಂತ. ನಾನು ಇನ್ನ ಕೂಡ ಇದನ್ನ ಹಾಕೊಂಡಿಲ್ಲ. ಸಿಂಪಲ್ ಸ್ಯಾರಿ, ಏನಿಲ್ಲ. ಫುಲ್ ಫ್ಲವರ್ಸ್ ಇದೆ, ವೈಟ್ ಕಲರು ಈ ರೀತಿಯಾಗಿದೆ. ಇದನ್ನ ಹಾಕೊಂಡು ರೀಲ್ಸ್ ಮಾಡೋ ಅಂತ ಕೊಟ್ಟಿದ್ದಾರೆ. ಇನ್ನ ಮಾಡಿಲ್ಲ ಇದನ್ನ ಹಾಕೊಂಡು ರೀಲ್ಸು. ಇದಿಷ್ಟು ನನ್ನ ಸೀರೆ ಕಲೆಕ್ಷನ್ಸ್. ಬಾರ್ಡರ್ ಸ್ಯಾರಿನ ಬಿಟ್ಟು ಬಾಕಿ ನನ್ನ ಹತ್ರ ಯಾವೆಲ್ಲ ಸೀರೆ ಇದೆ ಅದನ್ನೆಲ್ಲಾನು ಕೂಡ ತೋರಿಸಿದೀನಿ. ಇಷ್ಟೇನೆ, ನನ್ನ ಹತ್ರ ಏನಂತ ಫುಲ್ಲು ಐ ಲೆವೆಲ್ ಸ್ಯಾರೀಸ್ ಇಲ್ಲ. ಇರೋ ಸ್ಯಾರೀಸ್ನ ನಿಮ್ಮ ಜೊತೆಗೆ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬಾರ್ಡರ್ ಸೀರೆ ಕಲೆಕ್ಷನ್ಸ್ ಬೇಕಾ ಅಂತ ಕಮೆಂಟ್ ಮಾಡಿ, ಬೇಗ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋ ಸ್ಯಾರೀಸ್ ಲಿಂಕ್ ಕೂಡ ನಾನು ಕಮೆಂಟಲ್ಲಿ ಹಾಕಿರ್ತೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ಸ್ಯಾರೀಸ್ ವಿಡಿಯೋ ಮಾಡಿದ್ನಲ್ಲ, ಎಷ್ಟು ಅರಗಿಟ್ಕೊಂಡಿದ್ದೀನಿ ಅಂತ ಫುಲ್ಲು ಗಲೀಜ್ ಮಾಡಿಬಿಟ್ಟಿದ್ದೀನಿ. ಇವಾಗೆಲ್ಲ ಇನ್ನು ಕ್ಲೀನಾಗಿ ಮಡ್ಚಿಡ್ಬೇಕು. ಅದೊಂದು ದೊಡ್ಡ ಕೆಲಸ. ವೀಡಿಯೋಸ್ ಏನೋ ನೀವು ಕೇಳ್ಬಿಡ್ತೀರಾ ಮಾಡಿ ಅಂತ. ಮತ್ತು ಕೆಲವು ಜನ ಎಲ್ಲ ವೀಡಿಯೋಸ್ ಮಾಡೋದ್ರಿಂದ ಫುಲ್ ಇವ್ರಿಗೇನು ವೀಡಿಯೋಸ್ ಮಾಡಿ ಹಾಕ್ತಾರೆ ಅಂತ ನೋಡಿ ಇಷ್ಟೆಲ್ಲ ಈಗ ಸ್ಯಾರೀಸ್ನ ಇಟ್ಟಿದ್ದೀನಿ. ಇದೆಲ್ಲ ಇವಾಗ ಕ್ಲೀನಾಗಿ ಮಡ್ಚಿಡ್ಬೇಕು. ಈಗ ಅದೇ ದೊಡ್ಡ ಕೆಲಸ ಇರೋದು. ವೀಡಿಯೋಸ್ ಮಾಡ್ಬಿಡೋದು ಈಸಿನೇ. ಅದನ್ನ ಹಿಂದೆ ಯಾವ ರೀತಿ ಪರಿಶ್ರಮ ಇರುತ್ತೆ ಅಂತ ನೀವೇ ನೋಡಿ. ಇವಾಗೆಲ್ಲ ಇದನ್ನ ಮಡ್ಚಿಡ್ಬೇಕಂದ್ರೆ ಎಷ್ಟೊತ್ತು ಟೈಮ್ ಆಗುತ್ತೆ ಅಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಬೆಳೆಸಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.